ನಿನ್ನೆ ಸಂಜೆ ಅಮ್ಮನ ಮನೆಗೆ ಹೋಗಿದ್ದೆ. ಅವರ ತೋಟದಲ್ಲಿ ದೊಡ್ಡ ಬೂದುಕುಂಬಳಕಾಯಿ ಆಗಿತ್ತು. ಹಾಗೆ ಅವರು ಹೇಳ್ತಾ ಇದ್ರು, ಮನೆಗೆ ಕೊಂಡೋಗಿ ನೀವು ಅಂತ ಹೇಳಿ. ಇಷ್ಟು ದೊಡ್ಡ ಬೂದುಕುಂಬಳಕಾಯಿಯನ್ನು ನೋಡಿ ನನ್ನ ಮಕ್ಕಳಂತೂ ಡೈನೋಸರ್ ಎಗ್ ಅಂತ ಬೊಬ್ಬೆ ಹಾಕ್ತಾ ಇದ್ರು. ಯಾಕಂದರೆ ಇಷ್ಟು ದೊಡ್ಡ ಬೂದುಕುಂಬಳಕಾಯಿ ಅವರು ನೋಡೇ ಇರಲಿಲ್ಲ. ಇವರು ಕೂಡ ಎಷ್ಟು ಭಾರ ಉಂಟು ಅಂತ ಹೇಳ್ತಾ ಇದ್ರು. ಹಾಗೆ ಇಂಥದ್ದು 2-3 ಇತ್ತು. ಹಾಗೆ ಅದನ್ನೆಲ್ಲ ಕೊಂಡೋಗಿ ಅಂತ ಅಮ್ಮ ಹೇಳಿದರು. ಅಮ್ಮ ರೀಸೆಂಟಾಗಿ ಒಂದು ಅಂಗಡಿಗೆ ಕೊಟ್ಟಿದ್ರಂತೆ. ಅಂದರೆ ಅವರಿಗೆ ಅಷ್ಟು ಯೂಸ್ ಇಲ್ಲ, ಅಮ್ಮ ಒಬ್ಬರೇ ಇರೋದು ಮನೆಯಲ್ಲಿ. ಹಾಗೆ ಇನ್ನೂ 2-3 ಇತ್ತು, ಅದನ್ನು ಸಹ ಕೊಂಡೋಗಿ ಅಂತ ಹೇಳ್ತಾ ಇದ್ರು. ಹಾಗೆ ಅದನ್ನು ಸಹ ಕಟ್ ಮಾಡ್ತಾ ಇದ್ರು ಇವರು. ನಾವು ನಿನ್ನೆ ತೋಟಕ್ಕೆ ಹೋಗುವಾಗ ಸಂಜೆ ಆಗಿತ್ತು. ಹಾಗಿದು ಆಲ್ಮೋಸ್ಟ್ ಒಂದು 6-7 ಗಂಟೆ ಆಗಿತ್ತು. ಹಾಗೆ ಸ್ವಲ್ಪ ಕತ್ತಲು ಕಾಣ್ತದೆ, ನಿಮಗೆ ಸ್ವಲ್ಪ ಡಾರ್ಕ್ ಆಗಿ ಕಾಣ್ಬೋದು ವಿಡಿಯೋ. ಸೊ ಇದನ್ನು ಸಹ ಕಟ್ ಮಾಡ್ತಾ ಇದ್ದಾರೆ. ಇದು 2 ಕೂಡ ಒಂದೇ ಲೆಕ್ಕ ಇತ್ತು ಸೈಜ್. ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಚಿಕ್ಕದಂತ ಕಾಣ್ಬೋದು. ಮತ್ತು ನಾವು ತೂಕ ಮಾಡಿ ನೋಡುವ ಎಷ್ಟು kg ಉಂಟು ಅಂತ ಹೇಳಿ. ಇನ್ನೊಂದಿತ್ತು, ಅದು ಸ್ವಲ್ಪ ಚಿಕ್ಕದು ಇದಕ್ಕಿಂತ. ಹಾಗೆ ಅದನ್ನೆಲ್ಲ ಕೊಂಡೋಗ್ತಾ ಇದ್ದೇವೆ. ನಾನಮ್ಮನ ಹತ್ರ ಹೇಳ್ತಾ ಇದ್ದೆ, ಇದು ನಮಗಂತೂ ಯೂಸ್ ಇಲ್ಲ, ಒಂದಾದ್ರೂ ಯೂಸ್ ಮಾಡ್ಬೋದು, 3 ಕೊಂಡೋಗಿ ಎಂತ ಮಾಡೋದು ಅಂತ ಮನೆಯಲ್ಲಿ. ಅದಕ್ಕೆ ಅಮ್ಮ ಹೇಳಿದ್ರು, ಚಿಕ್ಕದೊಂದು ಉಂಟಲ್ಲ ಅದು ನೀವು ಯೂಸ್ ಮಾಡಿ ಮನೆಗೆ, ಮತ್ತೆ 2 ಅಂಗಡಿಗೆ ಕೊಟ್ಟು ಬಿಡಿ, ರೀಸೆಂಟಾಗಿ ನಾನು ಕೂಡ ಕೊಟ್ಟಿದ್ದೆ ಅಂತ ಹೇಳಿದ್ರು ಅವರು. ಹಾಗೆ ಇನ್ನು ಇದನ್ನು ಮನೆಗೆ ಕೊಂಡೋಗಿ ದೊಡ್ಡದು 2 ಉಂಟಲ್ಲ ಅದನ್ನು ಅಂಗಡಿಗೆ ಕೊಡುವ ಅಂತ ಇದ್ದೇವೆ. ಅಂದರೆ ತಗೊಳ್ತಾರ ಇಲ್ವಾ ಗೊತ್ತಿಲ್ಲ, ಕೇಳಿ ನೋಡಬೇಕು, ಹೋಗಿ ಇನ್ನು ಮನೆಗೆ ಹೋಗಿ ನೋಡಬೇಕು. ಹಾಗೆ ಇದರದ್ದು ವೆಯ್ಟ್ ಎಲ್ಲ ಅಂಗಡಿಯಲ್ಲೇ ನೋಡುವ, ಎಷ್ಟು ದುಡ್ಡು ಸಿಗ್ತದೆ, kgಗೆ ಎಷ್ಟು ಉಂಟು ಎಲ್ಲ ನೋಡುವ. ಹಾಗೆ ಇಲ್ಲಿ ಇನ್ನೊಂದು ಚಿಕ್ಕದಿತ್ತಲ್ಲ ಅದನ್ನು ಸಹ ತೆಗಿತಾ ಇದ್ದಾರೆ. ಇದಕ್ಕಿಂತ ಚಿಕ್ಕದು 2 ಇತ್ತು, ಅದು ಇರಲಿ ಅಂತ ಬಿಟ್ಟು ಬಂದ್ವಿ. ಟೋಟಲಿ ನಾವು 3 ತಗೊಂಡ್ವಿ. ಇದರಲ್ಲಿ ಒಂದು ನಾನು ಜ್ಯೂಸ್ ಮಾಡಲಿಕ್ಕೆ ಉಪಯೋಗಿಸ್ತೇನೆ, ಅಂದರೆ ಚಿಕ್ಕದುಂಟಲ್ಲ ಅದನ್ನು ಜ್ಯೂಸ್ ಮಾಡುವಂಥ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದರ ಜ್ಯೂಸ್ ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ. ಹಾಗೆ ಇದರ ಸಿಪ್ಪೆ ತೆಗೆದು ಇದರದ್ದು ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾತ್ರ ಕಟ್ ಮಾಡಿ ಮಿಕ್ಸಿಗೆ ಹಾಕಿ, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಪೆಪ್ಪರ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಜ್ಯೂಸನ್ನು ತೆಗೆದು ಕುಡಿದರೆ ಭಾರಿ ಒಳ್ಳೆಯದು. ಅಂದರೆ ಕೆಲವರು ಉಪ್ಪು ಮತ್ತು ಪೆಪ್ಪರ್ ಹಾಕೋದಿಲ್ಲ, ನನಗೆ ಶೀತ ಆಗ್ತದೆ ಖಾಲಿ ಕುಡಿದರೆ. ಹಾಗೆ ಚೂರು ಪೆಪ್ಪರ್ ಹಾಕಿ ಅದರ ಜ್ಯೂಸ್ ಮಾಡಿ ಕುಡಿಯುವಂಥದ್ದು. ನೋಡಿ ಇದನ್ನೆಲ್ಲ ಕಾರಲ್ಲಿ ಇಟ್ಟಿದ್ವಿ, ಇನ್ನು ಮನೆಗೆ ಹೋಗೋದು. ಮನೆಗೆ ಹೋಗಿ ಮತ್ತೆ ನಾಳೆ ಬೆಳಿಗ್ಗೆ ಇದನ್ನು ಅಂಗಡಿಗೆ ಕೊಟ್ಟು ಬರುವ, ಅಂದರೆ ತಗೊಳ್ತಾರ ಇಲ್ವ ಅಂತ ನೋಡುವ ಅಂಗಡಿಯಲ್ಲಿ. ಸೊ ಫೈನಲಿ ಈಗ ನೆಕ್ಸ್ಟ್ ಡೇ. ಸೊ ಒಂದು ಅಂಗಡಿಯವ್ರ ಹತ್ರ ಕೇಳಿದ್ವಿ, ಅವರು ತನ್ನಿ ಅಂತ ಹೇಳಿದರು. ಹಾಗೆ ಈಗ ತೂಕ ಮಾಡಲಿಕ್ಕೆ ತಂದರು ಇವರು. ತೂಕ ಮಾಡಿ ನೋಡುವ ಇನ್ನೆಷ್ಟು ಉಂಟು ಅಂತ. ನೋಡಿ 2 ಎಷ್ಟು ದೊಡ್ಡದುಂಟಲ್ಲ. ಈಗ ನಿಮಗೆ ವೆಯ್ಟ್ ನೋಡೋ ಗೊತ್ತಾಗ್ತದೆ ಎಷ್ಟು kg ಇರ್ಬೋದು ಅಂತ. ಗೆಸ್ ಮಾಡಿದೆ ಎಷ್ಟು kg ಇರ್ಬೋದು ಅಂತ. ಈಗ ಅವ್ರು ಇರ್ತಾರೆ, ಬಟ್ ನೀವು ಗೆಸ್ ಮಾಡಿ ಒಂದೊಂದು ಎಷ್ಟು kg ಇರ್ಬೋದು ಅಂತ. ನಿಮ್ಮ ಮನೆಯಲ್ಲಿ ಸಹ ಈ ಥರ ಎಷ್ಟು ದೊಡ್ಡ ಬೂದುಕುಂಬಳಕಾಯಿ ಆಗ್ತದಾ? ಅಂದರೆ ನಮ್ಮದೆಲ್ಲ ಇಷ್ಟು ದೊಡ್ಡದಾಗೋದಿಲ್ಲಲ್ಲ, ಇದು ಅಮ್ಮನ ತೋಟದಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ. ಒಂದು 13.3 kg ಇತ್ತು, ಮತ್ತೊಂದು 12.2 ಅಷ್ಟೇನೋ ಇತ್ತು ಚಿಲ್ಲರೆ. ಟೋಟಲಿ 25.5 ಉಂಟು ಎರಡರದ್ದು ವೆಯ್ಟ್ ಕೂಡ. ಸೊ ಇಷ್ಟೊಂದು ವೆಯ್ಟ್ ಇದೆ ನೋಡಿ. ಮತ್ತು kgಗೆ ಎಷ್ಟು ಕೊಡ್ತಾರೆ ಅಂತ ಕೇಳಿದ್ವಿ ಶಾಪ್ ಅವ್ರ ಹತ್ರ. ಅವರು 1 kgಗೆ 15 ರೂಪಾಯಿ ಕೊಡ್ತೇನೆ ಅಂತ ಹೇಳಿದರು. ನಮ್ಮ ಹತ್ರ 15 ರೂಪಾಯಿಗೆ ಅವ್ರು ತಗೊಂಡ್ರು. ಬಟ್ ಅವರು ಕಸ್ಟಮರ್ಗೆ ಎಷ್ಟಕ್ಕೆ ಸೇಲ್ ಮಾಡ್ತಾರೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಹೇಳ್ಬೋದು ಬೂದುಕುಂಬಳಕಾಯಿಗೆ kgಗೆ ಎಷ್ಟಿದೆ ಅಂತ ಹೇಳಿ. ನಮಗೆ ಇದರಲ್ಲಿ 382.5 ರೂಪಾಯಿ ಸಿಕ್ಕಿತ್ತು. ಅದರಲ್ಲಿ ನಾವು ಬೇರೆ ತರಕಾರಿಯನ್ನು ತಗೊಂಡ್ವಿ, ಅಂದರೆ ಎಕ್ಸ್ಚೇಂಜ್ ಮಾಡಿದ್ವಿ. ಇದನ್ನು ಕೊಟ್ಟು ಬೇರೆ ತರಕಾರಿಯನ್ನು ತಗೊಂಡ್ವಿ ನಾವು.